ಬಹುಶಃ ಈ ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ರಿಯಲ್ ಎಸ್ಟೇಟ್ ಬ್ರೋಕರ್ಗೆ ಅವ್ರಿಗೆ ಹೊಟ್ಟೆ ತುಂಬಿಸಂತ ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ರೈತರನ್ನ ಹಿತವನ್ನು ಕಾಪಾಡಬೇಕಾದಂತ ಸರ್ಕಾರ, ರೈತರ ಹಿತದೃಷ್ಟಿಯನ್ನು ಕಾಪಾಡಬೇಕಾದಂತ ಸರ್ಕಾರ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಇವತ್ತು ರಿಯಲ್ ಎಸ್ಟೇಟ್ ಮಾಲೀಕರನ್ನು ಉಳಿಸಂತ ಕೆಲಸ ಕೂಡ ಆಗ್ತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಏನು ಇವತ್ತು ಬಿಡದಿಯಲ್ಲಿ ಈಗ ನಡೆದಿದೆ ಅಂದ್ರಿಗಿನ ಸದಾಶಿವನಗರದಲ್ಲಿದ್ದಂಥ ಖಾಲಿ ಸೈಟ್ಗಳಲ್ಲಿ ವಿಚಾರದಲ್ಲಿ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ಕೂಡ ಖರೀದಿ ಮಾಡೋಂಥ ಕೆಲಸ ಆಗುತ್ತೆ. ಹಂಗಾಗಿ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಅನ್ನು ಹೊಟ್ಟೆ ತುಂಬಿಸ್ಬೇಕು ಅನ್ನೋ ಕಾರಣದಿಂದ ಇವತ್ತು ರೈತರಿಗೆ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಫಲವತ್ತಾದಂಥ ಭೂಮಿ, ಕೃಷಿ ಭೂಮಿಯನ್ನು ಇವತ್ತು ಬಿಡದಿಯಲ್ಲಿ ಅವ್ರು ತಗೊಂತಾ ಇದ್ದಾರೆ. ಬಹುಶಃ ಉತ್ತರ ಕರ್ನಾಟಕ ಕಡೆ ಬರಲಿ, ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಬಹಳಷ್ಟು ಬರಡು ಭೂಮಿ ಆ ಭಾಗದಲ್ಲಿ ಇದಾವ. ಆ ಭಾಗವನ್ನು ಕೂಡ ಅಭಿವೃದ್ಧಿ ಮಾಡೋಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಅವ್ರ ಲಾಭಕ್ಕೋಸ್ಕರವಾಗಿ, ಅವ್ರ ಸ್ವಾರ್ಥಕ್ಕೋಸ್ಕರವಾಗಿ ಈ ರೀತಿಯನ್ನು ಮಾಡ್ತಾ ಇದ್ರು. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳೇ ಧಿಕ್ಕಾರವನ್ನು ಕೂಗಂತ ಕೆಲಸ ಮಾಡ್ತಾರೆ. ಹೌದು, ಅವ್ರಿಗೆ ಇವತ್ತು ಕೋರ್ಟ್ ಹೀಗೆ ಬಂದಿದೆ ಅಂತ ಆದೇಶ ಅಂತೇಳಿ ನನ್ಗೆ ಗೊತ್ತಾಯ್ತು. ಡಿಸೆಂಬರ್ ಅಲ್ಲಿ ಏನೋ ಬಂದಿದೆ ಅಂತ ಹೇಳಿ SIR ಕೂಡ ಒಂದು ಕಡೆ ನಡೀತಾ ಇದೆ. ಹಂಗಾಗಿ ಆ SIR ನಡೀತಾ ಇರೋ ಕಾರಣ ಅದು ಏನೋ ಮುಂದಕ್ಕೆ ಹೋಗಿದೆ ಅಂತ ತಿಳ್ಕೊಂಡಿದ್ದೀನಿ. ಆ ಕಾಂಗ್ರೆಸ್ ಅವರು ಕೂಡ ಅವ್ರಿಗೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ದಲ್ಲಿ ಕಾಂಗ್ರೆಸ್ ಸೋಲ್ತತನಂತ ಭಯ ಕೂಡ ಅವರಲ್ಲಿದೆ. ಬಹುಶಃ ಈ ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ರಿಯಲ್ ಎಸ್ಟೇಟ್ ಬ್ರೋಕರ್ಗೆ ಅವ್ರಿಗೆ ಹೊಟ್ಟೆ ತುಂಬಿಸಂತ ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ರೈತರನ್ನ ಹಿತವನ್ನು ಕಾಪಾಡಬೇಕಾದಂತ ಸರ್ಕಾರ, ರೈತರ ಹಿತದೃಷ್ಟಿಯನ್ನು ಕಾಪಾಡಬೇಕಾದಂತ ಸರ್ಕಾರ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಇವತ್ತು ರಿಯಲ್ ಎಸ್ಟೇಟ್ ಮಾಲೀಕರನ್ನು ಉಳಿಸಂತ ಕೆಲಸ ಕೂಡ ಆಗ್ತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಏನು ಇವತ್ತು ಬಿಡದಿಯಲ್ಲಿ ಈಗ ನಡೆದಿದೆ ಅಂದ್ರಿಗಿನ ಸದಾಶಿವನಗರದಲ್ಲಿದ್ದಂಥ ಖಾಲಿ ಸೈಟ್ಗಳಲ್ಲಿ ವಿಚಾರದಲ್ಲಿ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ಕೂಡ ಖರೀದಿ ಮಾಡೋಂಥ ಕೆಲಸ ಆಗುತ್ತೆ. ಹಂಗಾಗಿ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಅನ್ನು ಹೊಟ್ಟೆ ತುಂಬಿಸ್ಬೇಕು ಅನ್ನೋ ಕಾರಣದಿಂದ ಇವತ್ತು ರೈತರಿಗೆ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಫಲವತ್ತಾದಂಥ ಭೂಮಿ, ಕೃಷಿ ಭೂಮಿಯನ್ನು ಇವತ್ತು ಬಿಡದಿಯಲ್ಲಿ ಅವ್ರು ತಗೊಂತಾ ಇದ್ದಾರೆ. ಬಹುಶಃ ಉತ್ತರ ಕರ್ನಾಟಕ ಕಡೆ ಬರಲಿ, ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಬಹಳಷ್ಟು ಬರಡು ಭೂಮಿ ಆ ಭಾಗದಲ್ಲಿ ಇದಾವ. ಆ ಭಾಗವನ್ನು ಕೂಡ ಅಭಿವೃದ್ಧಿ ಮಾಡೋಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಅವ್ರ ಲಾಭಕ್ಕೋಸ್ಕರವಾಗಿ, ಅವ್ರ ಸ್ವಾರ್ಥಕ್ಕೋಸ್ಕರವಾಗಿ ಈ ರೀತಿಯನ್ನು ಮಾಡ್ತಾ ಇದ್ರು. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳೇ ಧಿಕ್ಕಾರವನ್ನು ಕೂಗಂತ ಕೆಲಸ ಮಾಡ್ತಾರೆ. ಹೌದು, ಅವ್ರಿಗೆ ಇವತ್ತು ಕೋರ್ಟ್ ಹೀಗೆ ಬಂದಿದೆ ಅಂತ ಆದೇಶ ಅಂತೇಳಿ ನನ್ಗೆ ಗೊತ್ತಾಯ್ತು. ಡಿಸೆಂಬರ್ ಅಲ್ಲಿ ಏನೋ ಬಂದಿದೆ ಅಂತ ಹೇಳಿ SIR ಕೂಡ ಒಂದು ಕಡೆ ನಡೀತಾ ಇದೆ. ಹಂಗಾಗಿ ಆ SIR ನಡೀತಾ ಇರೋ ಕಾರಣ ಅದು ಏನೋ ಮುಂದಕ್ಕೆ ಹೋಗಿದೆ ಅಂತ ತಿಳ್ಕೊಂಡಿದ್ದೀನಿ. ಆ ಕಾಂಗ್ರೆಸ್ ಅವರು ಕೂಡ ಅವ್ರಿಗೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ದಲ್ಲಿ ಕಾಂಗ್ರೆಸ್ ಸೋಲ್ತತನಂತ ಭಯ ಕೂಡ ಅವರಲ್ಲಿದೆ.